ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಕಾಳಗ ಅದು ಈಗ ಡಿ ಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ನಡುವಿನ ಕಾಳಗ ಆಗಿ ಬದಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಬಾಯಿ ಮುಚ್ಕೊಂಡಿರಿ, ಬಾಯಿಗೆ ಬಂದಂಗೆ ಮಾತಾಡಬೇಡಿ, ನೋಟಿಸ್ ಕೊಡ್ತೀನಿ ಅಂತ ಹೇಳೋರು. ರಾಜಣ್ಣ ನೋಟಿಸ? ನಾನು ನೋಡಿದ್ರೆ ನೋಟಿಸ? ನಾನಾಗಲೇ 30-40 ವರ್ಷದಿಂದ ಈ ನೋಟಿಸ್ಗಳನ್ನ ಹೋಗ್ಬಿಟ್ಟಿದ್ದೀನಿ ಭಾಳಷ್ಟು ಬಾರಿ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ದಾಟಿಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೌಂಟ್ರ್ ಕೊಟ್ಟಿದ್ದಾರೆ. ಸೊ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಬಲಾಬಲ ಏನು? ಜಾತಿ ಸಮೀಕರಣದ ದೃಷ್ಟಿಯಿಂದ 3 DCM ಬೇಕು ಅಂತವ್ರೆ. KPCC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಡಿ ಕೆ ಶಿವಕುಮಾರ್, ನಾನೇ ಬೇಕಾದ್ರೆ ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿದ್ದಾರೆ. ಸ್ವಾಮೀಜಿಗಳಿರಬೇಕು ಅಂತ ಹೇಳಿದ್ದಾರೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ವಿರುದ್ಧದ ಸಮರವನ್ನು ರಾಜಣ್ಣ ನಿಲ್ಸಲ್ಲ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ರಾಜಣ್ಣ ಇಷ್ಟೊಂದು ಮಾತಾಡ್ತಾರಲ್ಲ, ರಾಜಣ್ಣ ಪೊಲಿಟಿಕಲ್ ಆದಿ ಏನು ಅಂತ? ಲೋಕಲ್ ಬಾಡಿ ಚುನಾವಣೆ, ಅಲ್ಲಿ ಇಲ್ಲಿ ಅಧ್ಯಕ್ಷ ಪದೇಶ ಲೋಕಲ್ ಸೆಕೆಂಡ್ರಿ. ಬಟ್ ಡಿ ಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಅಂತ ಬಂದಾಗ ಯಾರ ಸ್ಟ್ರೆಂತ್ ಏನು ಅಂತ ನೋಡೋದಾದ್ರೆ, ರಾಜಣ್ಣ ರಾಜಕೀಯ ಆದಿ ಏನು? ನಾನು ರಾಜ್ಯ ರಾಜಕಾರಣದ ಬಗ್ಗೆ ಬರ್ತೀನಿ, ಲೋಕಲ್ ಪಾಲಿಟಿಕ್ಸ್ ಶುರು ಮಾಡಲ್ಲ. 1 ಬಾರಿ MLC ಆಗಿದ್ರು, 3 ಬಾರಿ MLA ಆಗಿದ್ದಾರೆ. 1 ಬಾರಿ MLC, 3 ಬಾರಿ MLA ಆಗಿದ್ದಾರೆ ರಾಜಣ್ಣ. ಅದು ಜನತಾ ದಳದಿಂದ 2004 ಬೆಳ್ಳಾವಿನಲ್ಲಿ ಅವರು MLA. ಫಸ್ಟು ನಾವು 98ರಲ್ಲಿ ರಾಜಣ್ಣ MLC ಆಗಿ ಆಯ್ಕೆ ಆಗ್ತಾರೆ. 2004 ಮೊದಲ ಬಾರಿ ಶಾಸಕ JDS ನಿಂದ. ಅದು ಬೆಳ್ಳಾವಿ ಕ್ಷೇತ್ರ ಈಗಿಲ್ಲ. 2008 ಮಧುಗಿರಿ ಕ್ಷೇತ್ರದಲ್ಲಿ ಗೌರಿಶಂಕರ್ ವಿರುದ್ಧ ಸೋಲ್ತಾರೆ ರಾಜಣ್ಣ. 2013 2ನೇ ಬಾರಿ MLA ಆಗ್ತಾರೆ ಮಧುಗಿರಿಯಿಂದ, ಕಾಂಗ್ರೆಸ್ ಇಂದ ರಾಜಣ್ಣ. 2018 ಮಧುಗಿರಿ ಕ್ಷೇತ್ರದಿಂದ ಸೋಲ್ತಾರೆ ರಾಜಣ್ಣ. 2023ರಲ್ಲಿ 3ನೇ ಬಾರಿ MLA ಆಗಿ ಆಯ್ಕೆ ಆಗ್ತಾರೆ ರಾಜಣ್ಣ. ಈಗ ಮಂತ್ರಿ ಆಗಿದ್ದಾರೆ ರಾಜಣ್ಣ. ಇದು ರಾಜಕಾರಣ ಆದಿ ರಾಜಣ್ಣ ಅವ್ರದ್ದು. ಇನ್ನು ಡಿ ಕೆ ಶಿವಕುಮಾರ್ ಅವ್ರ ರಾಜಕೀಯ ಆದಿ ಏನು? 8 ಬಾರಿ ಶಾಸಕ ಆಗಿದ್ದಾರೆ. ರಾಜಣ್ಣ 3 ಬಾರಿ MLA, 1 ಬಾರಿ MLC. ಡಿ ಕೆ ಶಿವಕುಮಾರ್ 8 ಬಾರಿ ಶಾಸಕ ಆಗವ್ರೆ, 4 ಬಾರಿ ಸಚಿವ ಆಗಿದ್ದಾರೆ, ಒಮ್ಮೆ ಈಗ DCM ಆಗಿ ಹೋಗ್ತಾ ಇದ್ದಾರೆ. ಇವ್ರ ರಾಜಕಾರಣದ ಅದೇನು ಡಿ ಕೆ ಶಿವಕುಮಾರ್ ಅವ್ರದ್ದು? 1985 ಸಾತ್ನೂರಲ್ಲಿ ದೇವೇಗೌಡರ ವಿರುದ್ಧ ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿ ಸೋಲ್ತಾರೆ ಫಸ್ಟ್ ಟೈಮ್. 1989 ಸಾತ್ನೂರಿಂದ ಚುನಾವಣೆ ನಿಂತು ಗೆಲ್ತಾರೆ, ಫಸ್ಟ್ ಟೈಮ್ MLA ಆಗ್ತಾರೆ. ಅದೇ ಅವಧಿಯಲ್ಲಿ ಸಚಿವರು ಕೂಡ ಆಗ್ತಾರೆ. ಫಸ್ಟ್ ಟೈಮ್ MLA, ಫಸ್ಟ್ ಟೈಮ್ ಮಂತ್ರಿ. ಅದು ಬಂಗಾರಪ್ಪನವರ ಕ್ಯಾಬಿನೆಟ್ನಲ್ಲಿ. 94 ಸಾತ್ನೂರಿಂದ 2ನೇ ಬಾರಿ ಆಯ್ಕೆ ಆಗ್ತಾರೆ ಡಿ ಕೆ ಶಿವಕುಮಾರ್. 94ರಲ್ಲಿ 1999 3ನೇ ಬಾರಿ ಸಾತ್ನೂರಿಂದ ಆಯ್ಕೆ ಆಗ್ತಾರೆ, ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಡಿ ಕೆ ಶಿವಕುಮಾರ್. 2004ರಲ್ಲಿ 4ನೇ ಬಾರಿ ಶಾಸಕರಾಗಿ ಡಿ ಕೆ ಶಿವಕುಮಾರ್ ಸಾತ್ನೂರಿಂದ ಆಯ್ಕೆ ಆಗ್ತಾರೆ. 2008 ಸಾತ್ನೂರಿರಲ್ಲ, ಪುನರ್ವಿಂಗಡಣೆ ಆಗತ್ತೆ. 8 ಕನಕಪುರದಿಂದ ಡಿ ಕೆ ಶಿವಕುಮಾರ್ ಆಯ್ಕೆ ಆಗ್ತಾರೆ 5ನೇ ಬಾರಿ. 13ರಲ್ಲಿ 6ನೇ ಬಾರಿ ಆಯ್ಕೆ ಆಗ್ತಾರೆ, ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗ್ತಾರೆ. 2018 7ನೇ ಬಾರಿ MLA ಆಗ್ತಾರೆ. 2023 8ನೇ ಬಾರಿ ಆಯ್ಕೆ ಆಗ್ತಾರೆ, DCM ಆಗಿದ್ದಾರೆ. 4 ಬಾರಿ ಸಚಿವ ಆಗಿ ಕಾರ್ಯನಿರ್ವಹಣೆ ಮಾಡಿದರೆ DCM. ಅಂದ್ರೆ 8 ಬಾರಿ MLA ಆಗವ್ರೆ ಡಿ ಕೆ ಶಿವಕುಮಾರ್. MLA ಚುನಾವಣೆಯಲ್ಲಿ ಸೋಲಿಲ್ಲದ ಸರದಾರ ಡಿ ಕೆ ಶಿವಕುಮಾರ್. ನಾನು ಕಾಣ್ದಿರೋ ನೋಟಿಸ್ ಅಂತ ಈ 8 ಬಾರಿ ಗೆದ್ದಂತಹ, 4 ಬಾರಿ ಮಂತ್ರಿ ಆದಂತಹ, DCM ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಗೆ 3 ಬಾರಿ MLA, 1 ಬಾರಿ MLC ಆಗಿರೋ ರಾಜಣ್ಣ ತೊಡೆ ತಟ್ಟವ್ರೆ. ನಾನಾ ಅನ್ನೋ ದಾಟಿಲಿ. ಬಟ್ ನಾನು ಅದಕ್ಕೆ ಯಾರ ಬಲ ಏನು ಅಂತ ಅದಕ್ಕೆ ನಿಮ್ಮ ಮುಂದೆ ಅಖಾಡದಲ್ಲಿ ಇಟ್ಟೆ. ರಾಜಣ್ಣ ಇಷ್ಟೊಂದು ಫೈಟ್ ಮಾಡ್ತಾವ್ರಲ್ಲ, ಏನು ರಾಜಣ್ಣಂದೇನು ರಾಜಕೀಯ ಆದಿ? ಶಿವಕುಮಾರ್ ಅವರ ಆದಿ, ಡಿ ಕೆ ಶಿವಕುಮಾರ್ ಆದಿ ಏನು ಅಂತ? ಎಸ್ ವಿಜಯ್ ಸರ್, ಪಾಲಿಟಿಕ್ಸ್ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್. ಅದೇ ಈ ಒಳ ಒಪ್ಪಂದಗಳು ಹೇಗೋ ಗೊತ್ತಿಲ್ಲ ರಾಜಕೀಯದಲ್ಲಿ. ಒಂದಂತೂ ಸ್ಪಷ್ಟ ಇಲ್ಲಿ ಕಾಣ್ತಾ ಇರೋದು, ರಾಜಣ್ಣ ಒಂದಿಷ್ಟು ದಿನಗಳಿಂದ ನಾವು ಗಮನಿಸ್ತಾ ಇದ್ದಂಗೆ ನೇರವಾಗಿ ಮಾತಾಡ್ತಾ ಇದ್ದಾರೆ. ಸ್ಟ್ರೈಟ್ ಹಿಟ್ ಅನ್ನೋ ಥರ ಮಾತಾಡ್ತಿದ್ದಾರೆ. ಬೇರೆಯವರು ಶಿವಕುಮಾರ್ ಬಗ್ಗೆ ಮಾತಾಡಿದಾಗ ಯೋಚನೆ ಮಾಡಿ ಮಾತಾಡ್ತಿರ್ತಾರೆ. ಹೌದು, ಯಾಕಂದರೆ ಅವ್ರ ಅಧ್ಯಕ್ಷರು, DCM, ಆಮೇಲೆ ಹೈಕಮಾಂಡಲ್ಲಿ ಒಂದಿಷ್ಟು ಪ್ರಬಲವಾಗಿ ಅವ್ರದ್ದು ನಡೀತದೆ ಎಲ್ಲದನ್ನು. ಆ ಕಾರಣಕ್ಕೆ ಯಾರೂ ಮಾತಾಡ್ತಿಲ್ಲ. ರಾಜಣ್ಣ ಯಾಕೆ ಮಾತಾಡ್ತಿದ್ದಾರೆ ಅಂದರೆ, ಮತ್ತೆ ಅಗೇನ್ ಅಲ್ಲಿ ಸಿದ್ದುಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಬಲ ಇದೆ, ಸಿದ್ದರಾಮಯ್ಯನವರ ಒಂದಿಷ್ಟು ಬಣ ಏನಿದೆ ಅದು ಸ್ಟ್ರಾಂಗ್ ಆಗಿದೆ. ಹಾಗಾಗಿ ನಾನು ಮಾತಾಡಬಲ್ಲೆ ಅನ್ನೋ ಕಾರಣಕ್ಕೆ ಸ್ಟ್ರೈಟಾಗಿ, ಅಂದರೆ ಎಲ್ಲರೂ ತೆರೆಮರೆ ಮಾತಾಡಿದ್ರು ರಾಜಣ್ಣ ಸ್ಟ್ರೈಟಾಗಿ ಮಾತಾಡ್ತಿದ್ದಾರೆ.
ಇದು ಎಲ್ರಿಗೂ ಸ್ಪಷ್ಟವಾಗ್ತಾ ಇದೆ. ಇನ್ನು ರಾಜಕೀಯ ಹಾದಿ ಬಗ್ಗೆ ಯೋಚನೆ ಮಾಡೋದಾದರೆ, ರಾಜಕೀಯದಲ್ಲಿ ಇವರು DCM ಏನು ಶಿವಕುಮಾರ್ ಇದ್ದಾರೆ ಅವರು ಒಂದು ಸ್ವಲ್ಪ ಮುಂದೆ ಇದ್ದಾರೆ. ರಾಜಣ್ಣ ಅವರು ಏನಾದರೂ ಅಧ್ಯಕ್ಷ ಸ್ಥಾನಕ್ಕೆ ನನ್ನನ್ನು ಕೂರಿಸ್ಬೋದು ಅಥವಾ ನಾನು ಅಧ್ಯಕ್ಷ ಆಗ್ಬೋದು ಅನ್ನೋದನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನೋಡಿದ್ರೆ, ಗಮನಿಸಿದರೆ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ಬಹಿರಂಗವಾಗಿ ರಾಜಣ್ಣ ಅವರಿಗೆ ಏನು ಬಾಯಿ ಮುಚ್ಕೊಂಡಿರು ಅನ್ನೋ ಥರದ್ದು ಮಾತಾಡಿಲ್ಲ. ಇಲ್ಲಿ ಸ್ಪಷ್ಟ ಆಗ್ತದೆ ಇದು ರಾಜಣ್ಣನ ಮಾತುಗಳು, ನುಡಿಮುತ್ತುಗಳು ಸಿದ್ದರಾಮಯ್ಯ ಎಳಿಸಿದ್ದಾರೆ ಅಂತ ಇಂಡೈರೆಕ್ಟ್ ಆಗಿ ಮಾತುಗಳು ಕೇಳಿ ಬರ್ತಾ ಇರೋದು ಹಾಗೇನೆ ಸರ್. ಯಾಕಂದ್ರೆ ಎಲ್ಲೂ ಕೂಡ ಹೇಳಿಲ್ಲಲ್ಲ. ನಾನು ಈ ಟೈಮಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ವೀಕ್ಷಕರಿಗೆ. ದೇವೇಗೌಡರನ್ನ ತೇಜಸ್ವಿನಿ ಅನ್ನೋ ಅಭ್ಯರ್ಥಿ ಹಾಕಿ ಚುನಾವಣೆಯಲ್ಲಿ ಸೋಲಿಸಿದ್ದು DK ಶಿವಕುಮಾರ್ ಕನಕಪುರ ಲೋಕಸಭೆಯಲ್ಲಿ. ಬಿಜೆಪಿಯ ಬಸವರಾಜ್ ಅವ್ರನ್ನ ಗೆಲ್ಲಿಸಿ ದೇವೇಗೌಡರನ್ನ ಸೋಲಿಸಿದ್ದು ತುಮಕೂರಲ್ಲಿ 2019 ಲೋಕಸಭೆಯಲ್ಲಿ, ಅದು ರಾಜಣ್ಣನ ಕೆಪಾಸಿಟಿ. ರಾಜಣ್ಣ ಬರೀ ಇಷ್ಟೇ ಅಂತಲ್ಲ, ರಾಜಣ್ಣ ಸಮುದಾಯದ ದೊಡ್ಡ ಬಲ ಇಲ್ಲ, ಆದ್ರೆ ಸಮುದಾಯವೇ ಇಲ್ಲದ ಜಾಗದಲ್ಲಿ MLA ಆಗ್ತಾವ್ರು ರಾಜಣ್ಣ. ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವರು, ಅದು ಜನರಲ್ ಕ್ಷೇತ್ರ, ಅಲ್ಲಿ ಬಂದು ರಾಜಕಾರಣ ಮಾಡ್ತಾವ್ರು ರಾಜಣ್ಣ. ತುಮಕೂರಲ್ಲಿ ಲಿಂಗಾಯತರು ಒಕ್ಕಲಿಗರದೇ ಪ್ರಾಬಲ್ಯ ಅನ್ನೋ ಟೈಮಲ್ಲೂ ವಾಲ್ಮೀಕಿ ಸಮುದಾಯದ ರಾಜಣ್ಣ ತುಮಕೂರಲ್ಲಿ ರಾಜಕಾರಣ ಮಾಡ್ತಾವ್ರೆ, ಅದು ರಾಜಣ್ಣ. ನಾವು ಹೇಳ್ಬೇಕಲ್ಲ, ವಾಟ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್, ಪ್ಲಸ್ ಅಂಡ್ ಮೈನಸ್ ಚರ್ಚೆ ಆಗ್ಬೇಕಲ್ಲ. ರಾಜಣ್ಣ ಹೇಳದ್ವಲ್ಲ, ಅವ್ರವ್ರ ಊರಲ್ಲಿ ಪಾಳೆಗಾರಿಕೆ ಮಾಡೋದು ಸರಿ ಅಂದ್ರೆ ಅವ್ರವ್ರ ಸಮುದಾಯ ಇರೋ ಕಡೆ ನಮ್ದೇ ಅವಳಿ ಅಂತ. ಬಟ್ ಲಿಂಗಾಯತ ಮತ್ತೆ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ತುಮಕೂರಲ್ಲಿ ನಾಯಕ ಸಮುದಾಯದ ರಾಜಕಾರಣ ಮಾಡೋದಿದೆಯಲ್ಲ, ಅದು ಗ್ರೇಟೇ, ಐ ಅಪ್ರಿಷಿಯೇಟ್ ಮಾಡ್ಬೇಕು. ಬಟ್ ಇವತ್ತಿನ ಸನ್ನಿವೇಶದಲ್ಲಿ DK ಶಿವಕುಮಾರ್ ವಿರುದ್ಧ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಬಿಜೆಪಿ ಅವರೇ, ತಾಳ್ಗುರು ಯಾಗ್ಬೇಕು ಅಂತ. ಬಟ್ ಆದ್ರೂ ಈ ಟೈಮಲ್ಲಿ ರಾಜಣ್ಣ DK ವಿರುದ್ಧ ನಾನ್ ಕಾಣ್ದಿರ ನೋಟಿಸ್ ಗುರು, ನಾನು ಕಾಣ್ದಿರೋದ ಅನ್ನೋದು ಇದೆಯಲ್ಲ, ನಾನು ಐ ಆಮ್ ರೆಡಿ ಅಂತ ನಿಂತಂಗೈತೆ. ಅಂದ್ರೆ ಬಟ್ ನೋಟಿಸ್ ಕೊಡಿ ನೋಡೋಣ, ಆಮೇಲೆ ನಾವು ಆಟ ಆಡಿ ನೋಡ್ತೀವಿ ಏನಂತದ್ದು. ಅಂದ್ರೆ ಒಂದಿಷ್ಟು ಬಣ ರೆಡಿ ಆಗಿದೆ ಅನ್ನೋ ಅರ್ಥ ಸರ್ ಇದು. ನೀವು ಶುರು ಮಾಡಿ ನಾವು ಮಾಡ್ತೀವಿ, ನೀವು ಶುರು ಮಾಡಿ ನಾವು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಅಂತ. ಎಸ್, ಇದು ಯಾಕೋ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಬಟ್ ರಾಜಣ್ಣ ನಾನು ಆಗ್ಲೇ ಹೇಳಿದೆ, 3 ಬಾರಿ MLA ಆಗಿರ್ಬೋದು, 1 ಬಾರಿ MLC ಆಗಿರ್ಬೋದು, DK 8 ಬಾರಿ MLA ಆಗಿರ್ಬೋದು, 4 ಬಾರಿ ಮಂತ್ರಿ ಆಗಿರ್ಬೋದು, DCM ಆಗಿರ್ಬೋದು. ಬಟ್ ರಾಜಣ್ಣ ಪ್ರಬಲ ಅಂದ್ರೆ ತುಮಕೂರು ವಿಚಾರಕ್ಕೆ ಬಂದಾಗ ನಿಮ್ಗೆ ವಾಲ್ಮೀಕಿ ಸಮುದಾಯ ಚಿತ್ರದುರ್ಗದಲ್ಲಿ ದೊಡ್ಡ ಮಟ್ಟಕ್ಕಿದೆ, ಬಳ್ಳಾರಿ ಇದೆ, ದಾವಣಗೆರೆ, ಹರಪನಹಳ್ಳಿ, ಜಗಳೂರು ಭಾಗದಲ್ಲಿ ಆ ಭಾಗದಲ್ಲಿದೆ, ರಾಯಚೂರಲ್ಲಿದೆ, ಹೀಗೆಲ್ಲವೂ ಇದ್ದರೂ ಸಹ ತುಮಕೂರು ಜಿಲ್ಲೆ ಮಟ್ಟಕ್ಕೆ ಬಂದಾಗ ಪ್ರಬಲ ಸಮುದಾಯ ಅಲ್ಲ. ಆದ್ರೆ ಪ್ರಬಲ ಸಮುದಾಯ ಲಿಂಗಾಯತರು ಒಕ್ಕಲಿಗರಿರೋ ಜಾಗದಲ್ಲಿ ರಾಜಣ್ಣ ರಾಜಕೀಯ ಮಾಡ್ತಾವ್ರೆ, ಬಲ ಪ್ರದರ್ಶನ ಮಾಡವ್ರೆ, ಅಪ್ರಿಶಿಯೇಟ್ ಮಾಡಬೇಕು. ಆದ್ರೆ ಅವ್ರ ಸಮುದಾಯದಲ್ಲಿ ಅವರು ಸ್ಟ್ರಾಂಗ್ ಇಲ್ಲ ಅನ್ನೋದು ಸರ್. ಅದು ಸಮುದಾಯ ಇಲ್ಲದೆ ರಾಜಕಾರಣ ಮಾಡೋದು ಈಸಿ ಅಲ್ಲ. ಹೌದು. ಈಗ ನಾನು ಯಾರೋ ಒಬ್ರ ಹತ್ರ ಮಾತಾಡ್ತಿದ್ದೆ, ಗೋಪಿಕೃಷ್ಣ ಅಂತ, ತರೀಕೆರೆ 3 ಬಾರಿ ಇಂಡಿಪೆಂಡೆಂಟ್ ಆಗಿ ನಿಂತು ಸೋತವ್ರಪ್ಪ, ಮಡಿವಾಳ ಸಮುದಾಯದವರು. ಸತ್ರೋ ಕೆಟ್ರೋ ಮನೆಗೆ 5,000 10,000 ದುಡ್ಡು ಕೊಟ್ಕೊಂಡು ಬಂದೈತ್ ಮನುಷ್ಯ. ಅಲ್ಲಿ 15 ವರ್ಷದಿಂದ ಜಾತಿ ಪ್ರಬಲ ಅಲ್ಲ ಅಂದಿರೋ ಕಾರಣ ಗೆಲ್ಲಕ್ಕಾಗ್ಲಿಲ್ಲ. ಒಂದು ಲಿಂಗಾಯತರು ಇಲ್ಲ ಕುರುಬ ಸಮುದಾಯ ಮಾತ್ರ ಚುನಾವಣೆಯಲ್ಲಿ ಗೆಲ್ಲಿಕ್ ಸಾಧ್ಯ ಆಗಿರೋದು. ಮಡಿವಾಳ ಸಮುದಾಯದಲ್ಲಿ ಹುಟ್ಟಿದ ಕಾರಣಕ್ಕೆ ಗೋಪಿಕೃಷ್ಣಗೆ ಅವಕಾಶ ಆಗ್ತಿಲ್ಲ ಅನ್ನೋದಾದ್ರೆ, ಸೊ ರಾಜ್ಯದ ಬೇರೆ ಜಾಗದಲ್ಲೂ ಕೂಡ ಜಾತಿ ಪ್ರಬಲ ಜಾತಿಯವ್ರು ಮಾತ್ರ ರಾಜಕೀಯ ಮಾಡ್ತಾವ್ರೆ ಅನ್ನೋದಾಗತ್ತೆ. ಬಟ್ ರಾಜಣ್ಣ ಅದನ್ನ ಮೀರ್ ರಾಜಕಾರಣ ಮಾಡಿದ್ದು. ಹುಣಸೂರು HP ಮಂಜುನಾಥ್ ಜಾತಿ ಮೀರ್ ರಾಜಕಾರಣ ಮಾಡಿದ್ದು, XMLA ಈಗ ಸೋತ್ಪಟ್ಟವ್ರು, ಅದು ಬೇರೆ ಕತೆ. ಸೊ ಅದು PGR ಸಿಂಧಿಯಾ ಕನಕಪುರದಲ್ಲಿ MLA ಆಗ್ತಿದ್ರು ಬಂದು, ಮರಾಠ ಸಮುದಾಯದ PGR ಸಿಂಧಿಯಾ, ಮರಾಠ ಸಮುದಾಯದ PGR ಸಿಂಧಿಯಾ ಕನಕಪುರದಲ್ಲಿ MLA ಆಗ್ತಿದ್ರು. ಕ್ಷೇತ್ರದಲ್ಲಿ 100 ಓಟ್ ಇಲ್ಲ, ಮುನ್ರತ್ನ RR ನಗರ MLA. ಸೊ ಹಾಗಾಗಿ ಈ ಪಾಲಿಟಿಕ್ಸ್ ಇದು ಬೇರೆ. ಬಟ್ ರಾಜಣ್ಣ ರಾಜಕೀಯ ಆದಿಯಲ್ಲಿ ಬಂದಾಗ ಚುನಾವಣೆ ಗೆಲುವುಗಳು DK ಶಿವಕುಮಾರ್ ದಕ್ಕಿದೆ. ರಾಜಣ್ಣಗೆ MLA ಚುನಾವಣೆ ಇವೆಲ್ಲ ಸ್ಪರ್ಧೆ ಮಾಡಿದೆ ಡಿಲೇ ಕಂಪೇರ್ ಟು DK ಶಿವಕುಮಾರ್, ತಡ ಆಯಿತು. ಸೊ ಆಗ ನೋಡಿದಾಗ ಚುನಾವಣೆ ಹೆಚ್ಚು ಗೆಲ್ದಿದ್ರು ರಾಜಣ್ಣ ಸ್ಟ್ರಾಂಗೆ. ಬಟ್ ಇವತ್ತಿನ ರಾಜಣ್ಣ ಎದೆಗಾರಿಕೆ, ಮಾತುಗಾರಿಕೆ ಸಿದ್ದರಾಮಯ್ಯ ಸಪೋರ್ಟ್ ಮಾಡ್ತಿರ್ಬೋದು ಸೆಕೆಂಡ್ರಿ. ಬಟ್ ರಾಜಣ್ಣಗೂ ತಾಕತ್ತಿದೆ ಫೈಟ್ ಮಾಡಕ್ಕೆ ಅಂತ. ಅಂದ್ರೆ ಕೆಲವೊಮ್ಮೆ ಸರ್ ನೀವು ಆಗ್ಲೇ ಹೇಳಿದ್ರಿ, ಜಾತಿ ಇಲ್ಲ ಆದ್ರೂ ಇಲ್ಲಿ ಪ್ರಾಬಲ್ಯ ಬೇರೆ ಬೇರೆ ಜಾತಿ ಇದ್ರು ಕೂಡ ರಾಜಣ್ಣ ಅಲ್ಲಿ ಗೆದ್ರು ಅಂತ. ಸೊ ವ್ಯಕ್ತಿ ಮತ್ತು ವ್ಯಕ್ತಿತ್ವನು ಗಮನಿಸ್ಬೇಕಾಗುತ್ತೆ. ದೇವೇಗೌಡರು ಕರೆ ಕೊಡ್ತಾರೆ, ನನ್ನ ಸೋಲಿಗೆ ಕಾರಣ ಆದವ್ರನ್ನ ಸೋಲ್ಸಿ ಅಂತ. ಹೌದು. ರಾಜೇಂದ್ರ MLC ಎಲೆಕ್ಷನ್ ಗೆಲ್ತಾರೆ, ರಾಜಣ್ಣ ಅವ್ರ ಮಗ. ಕರೆಕ್ಟ್. ಸೋಲ್ಸಕ್ಕಾಗಲ್ಲ, ಆಗಲ್ಲ. ರಾಜೇಂದ್ರ ಗೆಲ್ತಾರೆ MLC ಎಲೆಕ್ಷನ್, MLA ಎಲೆಕ್ಷನ್ ಸೋಲ್ಸಿ ರಾಜಣ್ಣನ ಅಂತಾರೆ, ಸೋಲ್ಸಕ್ಕಾಗಲ್ಲ. ಬಟ್ JDS BJP ಒಂದಾದ್ರೂ ಮಧುಗಿರಿ BJPಗೆ ಲೀಡ್ ಆಗಿದೆ. ಹೌದು.
ರಾಜಣ್ಣಂಗೆ ಹಿನ್ನಡೆ ಆಗಿದೆ. ಅದಕ್ಕೆ ಡಿ ಕೆ ಹೇಳೋರೆ ಯಾರ್ಯಾರೋ ಸಚಿವರ ಇದರಲ್ಲಿ ಹಿನ್ನಡೆ ಆಗಿದೆ ಅವೆಲ್ಲ ರಿಪೋರ್ಟ್ ಮಾಡ್ತೀವಿ ಅಂತ. ಪುಣ್ಯ ಡಿ ಕೆ ಶಿವಕುಮಾರ್ ಬ್ರದರ್ ಸುರೇಶ್ ಸೋತವ್ರೆ, ಕನಕ್ಪುರ ಲೀಡ್ ಆಗೈತೆ. ಹೌದು. ಸೊ ಹಾಗಾಗಿ ಇವು ಚರ್ಚೆಗಳಿಗೆ ಬೇರೆ ಬೇರೆ ಕಾರಣಕ್ಕೆ ಬರುತ್ತೆ. ಬಟ್ ರಾಜಣ್ಣ ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ಪೊಲಿಟಿಕಲ್ ಕೆರಿಯರ್ ಏನು, ಏನು ಲೆಕ್ಕಾಚಾರ, ಯಾರು ಬಲ ಏನು ಅನ್ನೋದೆಲ್ಲವನ್ನೂ ಕೂಡ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಟ್ ಈ ರಾಜಕಾರಣದ ಬಗ್ಗೆ ತಾವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಈ ಕಾಳಗದ ಬಗ್ಗೆ ತಾವೇನು ಹೇಳ್ತೀರಿ? ಮತ್ತಷ್ಟು ಡಿ ಸಿ ಎಂ ಸ್ಥಾನಗಳು ಬೇಕಾ, ಅಥವಾ ಡಿ ಕೆ ಶಿವಕುಮಾರ್ ಬೇಡಿಕೆ ಅಂತ ಸಿ ಎಂ ಸ್ಥಾನಕ್ಕೆ ಅವಕಾಶ ಮಾಡಿಕೊಡ್ತಾರಾ? ಇವರೆಲ್ಲ ಡಿ ಸಿ ಎಂ ಒಬ್ರು ಇರೋಕ್ಕೆ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ, ಇನ್ನು ಸಿ ಎಂ ಆಗಿ ಬಿಡ್ತಾರಾ? ತಮ್ಮ ಒಪಿನಿಯನ್ ಏನು? ಯಾರಾಗಬೇಕು ಮುಂದಿನ ಮುಖ್ಯಮಂತ್ರಿ? ಸಿದ್ದರಾಮಯ್ಯನೇ 5 ವರ್ಷ ಇರಬೇಕಾ, ಅಥವಾ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗ್ಬೇಕಾ? KPCC ಅಧ್ಯಕ್ಷ ಇವ್ರು ಆಗ್ಬೇಕಾ? ಬಟ್ ಅವ್ರು ಹೇಳಿದಾರೆ ಬಿಟ್ಕೊಡ್ಬೇಕು ಅನ್ನೋದೆಲ್ಲ ಇತ್ತು. ಓಕೆ, ನನ್ನ ಬಗ್ಸಕ್ಕೆಲ್ಲ ಚಾನ್ಸ್ ಇಲ್ಲ ಅಂತ ಹೇಳವ್ರೆ. ನಾನು ಯಾವನ್ಗೂ ಬಗ್ಗ ಮಗ ಅಲ್ಲ ಅಂತ ಹೇಳೋರು ಡಿ ಕೆ ಸ್ಪಷ್ಟವಾಗಿ. ಬಟ್ ಗೊತ್ತಿಲ್ಲ ಯಾರು ಬಗ್ಸ್ತಾರೆ, ಯಾರು ಬಗ್ತಾರೆ, ಎಲ್ಲವನ್ನು ಕೂಡ ನಾವು ನೀವು ನೋಡ್ತಿರ್ತೀವಿ. ನಿಮ್ಮ ಪ್ರಕಾರ ಏನಾಗುತ್ತೆ? ವಾಟ್ ನೆಕ್ಸ್ಟ್? ಡಿ ಸಿ ಎಂ ಆಗಿ ಡಿ ಕೆ ಶಿವಕುಮಾರ್ ಅವರೊಬ್ಬರೇ ಮುಂದುವರಿತಾರೆ, ಇಲ್ಲ ಬೇರೆಯವ್ರ ಒಂದಷ್ಟು ಜನ ಬರ್ತಾರ, ಅಥವಾ ಸಿದ್ದರಾಮಯ್ಯ 5 ವರ್ಷ ಇರ್ತಾರಲ್ಲ ಡಿ ಸಿ ಎಂ, ಡಿ ಕೆ ಶಿವಕುಮಾರ್ ಸಿ ಎಂ ಆಗಿ ಪ್ರಮೋಟ್ ಆಗ್ಬೇಕಾ? ತಮ್ಮ ಒಪಿನಿಯನ್ ಏನು? ಈ ಗೌರ್ಮೆಂಟ್ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.